ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಇವತ್ತು ನಿಮ್ಮೆಲ್ಲರಿಗೂ ಒಂದು ಡಿಶ್ ರೆಸಿಪಿನ ಹೇಳೋಕ್ಕೆ ಬಂದಿದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಆ ಡಿಶ್ ಬಂದ್ಬಿಟ್ಟು ಬೇಸಿಕಲಿ ನಾರ್ತ್ ಆಫ್ರಿಕಾ ಆ್ಯಂಡ್ ಮಿಡಲ್ ಈಸ್ಟ್ ಕಂಟ್ರೀಸಲ್ಲಿ ಜಾಸ್ತಿ ದೇ ಕನ್ಸ್ಯೂಮ್ ಇಟ್ ಆಸ್ ಬ್ರೇಕ್ಫಾಸ್ಟ್. ಬೇಸಿಕ್ಲಿ ಅದು ಎಗ್ ಯೂಸ್ ಮಾಡ್ಕೊಂಡು ಮಾಡುವಂಥ ಡಿಶ್ಶು. ಬಟ್ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ವಿತೌಟ್ ಎಗ್ಗು ಆ ಡಿಶ್ನ ಹೇಗೆ ಮಾಡ್ತೀನಿ ಅಂತ ನಿಮಗೆ ರೆಸಿಪಿ ತೋರಿಸ್ಕೊಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋ. ಆ್ಯಂಡ್ ಆ ಡಿಶ್ ಹೆಸರು ಏನಂತ ಅಂದರೆ ಶಾಕ್ಷುಕ. ಏನಂದೆ ಇನ್ನೊಂದ್ಸಲ ಹೇಳು. ಶಾಕ್ಷುಕ. ಸೊ ಅದನ್ನು ಹೇಗೆ ಮಾಡ್ತಾರೆ, ಟೇಸ್ಟ್ ಹೆಂಗಿರುತ್ತೆ ಅಂತ ಎಲ್ಲ ಹೇಳ್ತೀನಿ, ಬನ್ನಿ ಹೋಗೋಣ. ತರಕಾರಿ ತಗೊಂಡು ಟಕ್ ಅಂತ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕಟ್ ಮಾಡಿಕೊಂಡು ನಿಮ್ಗೆ ಏನೇನು ಬೇಕು ಅಂದರೆ ಒಂದು ಕ್ಯಾಪ್ಸಿಕಮ್ಮು, 2 ಟೊಮ್ಯಾಟೊ, ಆಮೇಲೆ ನಾನು ಬಟ್ರ್ ತೊಗೊಂಡಿದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಬೆಳ್ಳುಳ್ಳಿನ, ಆಮೇಲೆ ಒಂದೇ ಒಂದು ಮೆಣಸಿನ್ಕಾಯಿ ಸುಮ್ಮನೆ ಫ್ಲೇವರ್ಗಿರಲಿ ಅಂತ. ಅದಾದಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಈ ಕಡೆ 2 ಚೀಸ್ ಸ್ಲೈಸು, ಆಮೇಲೆ ಪನ್ನೀರು, ಆಮೇಲೆ ಟೊಮೆಟೊ ಹಂಗಂಗೆ ಹಾಫ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ಪ್ರಿಂಗ್ ಆನಿಯನ್ಸು, ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ. ಟೊಮೆಟೊ ಯಾಕೆ ಹಂಗೆ ಇಟ್ಕೊಂಡಿದ್ದೀನಿ ಅಂದರೆ ರುಬ್ಕೊಳೋಕ್ಕೆ. ಸೊ ಇವಾಗ ಒಂದು ಜಾರ್ಗೆ 2 ಟೊಮೆಟೊ ಹಂಗಂಗೆ ಕಟ್ ಮಾಡಿರೋ ಟೊಮ್ಯಾಟೊನ ಎರಡನ್ನೂ ಹಾಕ್ಕೊಂಡು ನೀಟಾಗಿ ರುಬ್ಕೊತೀನಿ. ಸೊ ಟೊಮ್ಯಾಟೊ ಪ್ಯೂರಿ ಫಸ್ಟ್ ಮಾಡಿ ಸೈಡ್ ಇಟ್ಕೊಳ್ಳೋಣ. ಸೊ ನೀಟಾಗಿ ರುಬ್ಕೊಬೇಕು ಅಂದರೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ತುಂಬ ತಿಕ್ಕಾಗೂ ಇರಬಾರ್ದು, ತುಂಬ ನೀರು ಥರನೂ ಇರಬಾರ್ದು. ಒಂದು ನಾರ್ಮಲ್ ಬೇಸಿಕ್ ಲೆವೆಲ್ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚೆನ್ನಾಗಿ ಬರುತ್ತೆ. ಸೊ ಈಗ ಒಂದು ಪ್ಯಾನ್ ತೊಗೊತೀನಿ. ಪ್ಯಾನಿಗೆ ಸ್ವಲ್ಪ ಬಟ್ರ್ ಹಾಕ್ಕೊಂಡೆ. ಸೊ ಬಟ್ರ್ ಹಾಕ್ಕೊಂಡು ಸ್ವಲ್ಪ ಅದ್ರ ಜೊತೆಗೆ ನಾನು 2-2.5 ಸ್ಪೂನ್ ತುಪ್ಪ ಹಾಕೋತೀನಿ. ಬಿಕಾಸ್ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ. ಎಣ್ಣೆನೂ ಹಾಕೋಬೋದು, ಇಟ್ಸ್ ಯುವರ್ ವಿಶ್, ನಿಮ್ಮ ಕನ್ವೀನಿಯೆಂಟು. ಸೊ ನಾನು ಅದಕ್ಕೀಗ ಹಚ್ಚಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊತೀನಿ. ಅದಾದಮೇಲೆ ಅದರ ಜೊತೆಗೆ ಈರುಳ್ಳಿ ಹಾಕ್ತೀನಿ. ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೊತೀನಿ ನೀಟಾಗಿ. ಅದು ಹುರಿದಷ್ಟು ನಮಗೆ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಯಾವುದ್ರಲ್ಲೇ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಅದನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನೂ ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ ನಾನು. ಸೊ ನೀಟಾಗಿ ಎಲ್ಲ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇರ್ತೀನಿ ನಾನು. ನೀಟಾಗಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗೆ ಬೇಯಿಸ್ಕೊಂಡ್ರೆ ನಮಗೆ ಒಳ್ಳೆಯದು. ಅದು ಯಾಕಂದರೆ ಆ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಬೆಂದರೆ ದ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನಮಗೆ. ಸೊ ನೀಟಾಗಿ ಬೇಯಿಸ್ಕೊಳ್ಳೋಣ. ಲೈಕ್ ನಿಮಗೆ ಗೊತ್ತಾಗುತ್ತೆ ಅದು ಫ್ರೇಗ್ರೆನ್ಸ್ ಹೋಗಿದೆಯಾ ಇಲ್ಲ ಇನ್ನೂ ಹಸಿ ಅನಿಸ್ತಾ ಇದೆ ಅಂತ. ಚೆನ್ನಾಗಿ ಬೇಯಿಸ್ಕೊತೀನಿ. ಸೊ ಅದೇ ಗ್ಯಾಪಲ್ಲಿ ಸ್ವಲ್ಪ ನೀಟಾಗಿ ಬೇಯಲಿ ಅಂತ ಉಪ್ಪು ಹಾಕ್ತೀನಿ. ಉಪ್ಪು ಸೊ ಚೆನ್ನಾಗಿ ಈ ಥರ ಬೇಯಿಸ್ಕೊಂಡಿದ್ದೀನಿ. ಸೊ ಬೇಯಿಸ್ಕೊಂಡಿರೋದಕ್ಕೆ ಅವಾಗಲೇ ರುಬ್ಬಿಟ್ಕೊಂಡೆಲ್ಲ ಹಾಕಿ ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೀನಿ. ನಾವು ಹಸಿ ಟೊಮೆಟೊ ಅಲ್ವಾ ರುಬ್ಕೊಂಡಿರೋದು. ಸೊ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಅದನ್ನ ಬೇಯಿಸ್ಕೊಳ್ಳೋಣ. ಅದೇ ಸೇಮ್ ಜಾರ್ಗೆ ಇವಾಗ ಪನ್ನೀರ್ ಹಾಕ್ತಾಯಿದ್ದೀನಿ. ಎಷ್ಟು ಕ್ವಾಂಟಿಟಿ ತಕ್ಕಂಗೆ ಹಾಕೋಬೋದು, ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಂತ. ಹಂಗೆ 1 ಟೊಮ್ಯಾಟೊ, 2 ಬೆಳ್ಳುಳ್ಳಿ ಆ್ಯಂಡ್ ಇಲ್ಲಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಸೊ ರುಬ್ಕೊಂಡಲ್ಲ ಆ ಪ್ಯೂರಿನ ಈಗ ಪ್ಯಾನ್ಗೆ ಹಾಕ್ಕೊತಿದ್ದೀನಿ. ಪ್ಯಾನ್ಗೆ ಹಾಕ್ಕೊಂಡು ಇವಾಗ ನೀಟಾಗಿ ಅದನ್ನು ಆ ಪ್ಯೂರಿನ ಮತ್ತು ಪನ್ನೀರ್ ಪ್ಯೂರಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಸ್ಪೈಸಸ್ ಹಾಕ್ಕೊಳ್ಳೋಣ. ಸ್ಪೈಸಸ್ ನಿಮ್ಗೆ ಇಷ್ಟ ಬಂದರೆ ಸ್ಪೈಸಸ್ ಹಾಕ್ಬೋದು. ಬಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಸಾಂಬಾರು ಪೌಡರು, ಮ್ಯಾಜಿಕ್ ಮಸಾಲ, ಕೊರಿಯಂಡರ್ ಪೌಡರು ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊತೀನಿ. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಸೊ 2 ನಿಮಿಷ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕಿ, ನಿಮಗೆ ಟೇಸ್ಟ್ ಪ್ರಕಾರ ನೀವು ಉಪ್ಪು ಹಾಕ್ಕೊಂಡು ಒಂದು ಲೋ ಫ್ಲೇಮಲ್ಲಿ ಒಂದು 3 to 5 ಮಿನಿಟ್ಸ್ ನೀಟಾಗಿ ಬೇಯಿಸಿದ್ರೆ ಆಲ್ಮೋಸ್ಟ್ ದ ಡಿಶ್ ವಿಲ್ ಬಿ ರೆಡಿ. ಸೊ ನೀಟಾಗಿ ಅದು ಕಂಪ್ಲೀಟ್ 3 to 5 ಮಿನಿಟ್ಸ್ ಬಿಟ್ಟು ಕುಕ್ ಮಾಡಿದಾಗ ನಿಮಗೆ ಹಿಂಗೆ ಕಾಣಿಸುತ್ತೆ. ಅಂದರೆ ನೀಟ್ ಕನ್ಸಿಸ್ಟೆಂಟಾಗಿ ನಿಮಗೆ ಕಾಣಿಸುತ್ತೆ. ಸೊ ಅದಕ್ಕೆ ಇವಾಗ ನಾನು ಚೀಸ್ ಸ್ಲೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಲಾಸ್ಟ್ ಆ್ಯಂಡ್ ಫೈನಲ್ ಟಚ್. ಓಕೆನಾ. 4 ಸೈಡು ಚೀಸ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ. So finally the dish is ready and the outlook is like this, guys.
ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ತಿನ್ನಕ್ಕೆ ಕೊಡ್ತಾಯಿದ್ದೀನಿ. ಸೊ ಹೇಗೆ ಇರುತ್ತೆ ಅಂತ ಅವ್ರ ಕೈಲೇ ಹೇಳಿಸ್ತೀನಿ ರೀ. ಚೆನ್ನಾಗಿತ್ತು. ಲಸಾನ್ಯ ಒಳಗಡೆ ಸ್ಟಫಿಂಗ್ ಇರುತ್ತಲ್ಲ ಆ ಥರ ಇತ್ತು. ಮುಂದೆ ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ಕುಕ್ಕಿಂಗ್ ಬ್ಲಾಗ್. ನೀವು ಟ್ರೈ ಮಾಡಿ ಆ್ಯಂಡ್ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿವರೆಗೂ ವೀಡಿಯೋ ನೋಡಿದ್ರೆ ಅಂದರೆ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ. ಇದೇ ರೀತಿ ವೀಡಿಯೋಸ್ ಬೇಕಂದರೆ ನನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.